ಎಂಬ ಪದವೇ ಜಗತ್ತಿನಲ್ಲಿ ಅತಿ ದೊಡ್ಡ ಶ್ರೇಷ್ಠವಾದದ್ದು. ಇದು ಪದವಾಗಿದೆ. ಶ್ರೇಷ್ಠವಾದದ್ದು ಪದ ಗುರುವಿನ. ಗುರು ಎಂಬ ಪದ ಯಾರ ಬಾಯಿಯಲ್ಲಿ ಬರುತ್ತೋ ಅವರು ಸೋಲುವುದಿಲ್ಲ, ಅವರು ಸಾಯುವುದಿಲ್ಲ. ಸಾಯುವ ಮುಂಚೆ ದೊಡ್ಡ ಸಾಧನೆ ಮಾಡುತ್ತಾರೆ. ಗುರು ಎಂಬ ಪದವನ್ನು ಯಾವ ರೀತಿ ಜಪ ಮಾಡಬೇಕೆಂದರೆ, ಕಲ್ಮಶವಿರಲಾರದೆ ಭಕ್ತಿಯಿಂದ ಹೃದಯದಿಂದ ಗುರುವಿನ ಪದ ನಮ್ಮ ಬಾಯಿಯಲ್ಲಿ ಬರಬೇಕು. ಬಂದಾಗ ಮಾತ್ರ ಇವೆಲ್ಲವೂ ಸಾಧ್ಯವಾಗುತ್ತದೆ, ಇಲ್ಲವಾದರೆ ಸಾಧ್ಯವೇ ಆಗುವುದಿಲ್ಲ. ಗುರು ಎಂಬ 2 ಅಕ್ಷರದಲ್ಲಿ ಬ್ರಹ್ಮನು ಇದ್ದಾನೆ, ವಿಷ್ಣುನು ಇದ್ದಾನೆ, ಮಹೇಶ್ವರನು ಇದ್ದಾನೆ. ಗುರುವಿನಲ್ಲಿ 3 ದೇವರುಗಳು ಸಂಗಮವಾಗಿದೆ. ಇಂಥ ಶ್ರೇಷ್ಠವಾದ ಗುರುವಿನ ಜೊತೆಗೆ ನಾವಿದ್ದೇವೆ ಎಂದರೆ ಅದು ನಮ್ಮ ಪುಣ್ಯ. ನಾವುಗಳು ಜೈ ಗುರುದೇವ ಎಂದು ಪದ ಉಚ್ಚಾರಣೆ ಮಾಡುವುದರಿಂದ ನಮ್ಮ ಸಮಸ್ಯೆಗಳು ಪರಿಹಾರವಾಗಿ ನಮ್ಮ ಯಶಸ್ಸು ಖಂಡಿತ ಸಿಗುತ್ತದೆ. ಗುರುಗಳು ನಮ್ಮ ಜೊತೆಗಿದ್ದಾರೆ, ಗುರುವಿನ ಆಶೀರ್ವಾದ ನಮಗೆ ಸಿಕ್ಕಿದೆ ಎಂಬ ಮನೋಭಾವದಿಂದ ಜೈ ಗುರುದೇವ ಎಂದು ಹೆಸರು ಹೇಳಿದರೆ ಯಾರಿಗೂ ಯಾವ ಆಪತ್ತು ಬರುವುದಿಲ್ಲ. ಅದಕ್ಕಾಗಿ ಜೈ ಗುರುದೇವ ಎಂಬ ಪದವನ್ನು ನಾವು ಹೆಚ್ಚಾಗಿ ಬಳಸಬೇಕು. ಜಗತ್ತಿನಲ್ಲಿ ಇರಲಾರದ ದೇವರನ್ನು ಹುಡುಕುತ್ತಾ ಹೋಗುತ್ತಿದ್ದೇವೆ. ಕಣ್ಣು ಮುಂದೆ ಇರುವ ದೇವರನ್ನು ನಾವು ಮರೆತಿದ್ದೇವೆ. ಗುರುಗಳು ಮನಸ್ಸು ಮಾಡಿದರೆ ದೇಶ ಅಭಿವೃದ್ಧಿಯಾಗಿ ನಮ್ಮ ದೇಶವನ್ನು ವಿಶ್ವಗುರು ಭಾರತವನ್ನಾಗಿ ಮಾಡುವುದರಲ್ಲಿ ಅನುಮಾನವೇ ಇಲ್ಲ.